ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಿನ್ನೆ ಸಂಚಿಕೆಯಲ್ಲಿ ಬಾಳೆ ಎಲೆ ಪೂಜೆ ವಿಚಾರವನ್ನು ಹೇಳಿದ್ದೆ. ಆವಾಗ ನಾನು ಸರಿಯಾದ ರೀತಿಯಲ್ಲಿ ಹೇಳಿದ್ದೆ. ತಕ್ಷಣವೇ ತೆಗೆದು ಹಸುಗಾದರೂ ಕೊಡಿ, ಇಲ್ಲದಿದ್ದರೆ ಯಾವುದಾದ್ರೂ ವೃಕ್ಷದ ಬಳಿನಾದರೂ ತೊಗೊಂಡು ಹೋಗಿಡಿ ಅಂತ ಹೇಳಿದ್ದೆ. ಅದನ್ನು ಒಂದಿನ ಇಡಬೇಕಾ 2 ದಿನ ಇಡಬೇಕಾ ಅಂತ ಕಾಮೆಂಟಲ್ಲಿ ನಿಮ್ಮ ಅನುಮಾನಗಳನ್ನು ಹಾಕಿದ್ರಿ. ಆ ಅನುಮಾನವನ್ನು ಬಗೆಹರಿಸ್ತಾ ಇದ್ದೀನಿ. ಪೂಜೆ ಮಾಡಿದ ದಿನ ಸಾಯಂಕಾಲ 7 ಗಂಟೆ ಆದ ನಂತರ ನೀವು ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಏನಾದರೂ ಹೊಟ್ಟೆಗೆ ಪ್ರಸಾದವನ್ನು ತಗೊಂಡು ಆನಂತರ ಅದನ್ನು ವಿಸರ್ಜನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಹಾಗೆ ಇಡಬೇಡಿ. ಇದು ಮೊದಲನೇದು. ಎರಡನೇದಾಗಿ ಅಶ್ವತ್ಥ ಪ್ರದಕ್ಷಿಣೆಯ ವಿಚಾರವನ್ನು ಹೇಳಿದ್ದೆ. ಶನಿವಾರಗಳಿಗೆ ಹೋದಾಗ ಒಂದು ಬಿಂದಿಗೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಂಡು ಹೋಗಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಯಾವ ಸಮಯ ಸೂಕ್ತ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರಿ. ಪ್ರಾತಃ ಕಾಲ 4:15 ಗಂಟೆಯಿಂದ 7 ಗಂಟೆ ಮೊದಲನೇ ಆದ್ಯತೆ, 7ರಿಂದ 8:15 ಕೊನೆಯ ಆದ್ಯತೆ. 8:15 ಆದ ನಂತರ ಅಶ್ವತ್ಥ ಪ್ರದಕ್ಷಿಣೆಗೆ ಅಷ್ಟು ಶ್ರೇಷ್ಠವಾದ್ದಲ್ಲ ಅಂತ ಹೇಳಿ ತಿಳಿಸ್ಕೊಡ್ತಾ ಆಷಾಢ ಮಾಸದ ವಿಶೇಷತೆ ಹಾಗೆ ಗುರುಪೌರ್ಣಮಿಯ ಸಂದರ್ಭದಲ್ಲಿ ನಮ್ಮ ದತ್ತಪೀಠದಲ್ಲಿ ಆಚರಣೆ ಮಾಡುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಇವತ್ತು ಕೊಡ್ತಾ ಇದ್ದೀನಿ. ಆಷಾಢ ಮಾಸ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಪ್ರಥಮ ಏಕಾದಶಿ ಅಂತ ಬರುತ್ತೆ. ಆ ಪ್ರಥಮ ಏಕಾದಶಿಯ ದಿನ ಸ್ವಾಮಿ ವೈಕುಂಠದಿಂದ ಭೂಲೋಕಕ್ಕೆ ಬಂದ ಅಂತ ಹೇಳಿ ಬಂದು ವಿಚಾರ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಜಾಲಂಧರ ಎಂಬತಕ್ಕಂತಹ ರಾಕ್ಷಸನ ಸಂಹಾರಕ್ಕಾಗಿ ಅವನ ಹೆಂಡತಿಯಾದಂತಹ ಮಹಾಪತಿವ್ರತೆ ತುಳಸಿ ದೇವಿಯ ಬೃಂದಾವನದಲ್ಲಿ ಬಂದು ನೆಲೆಸ್ದ ಅಂತ ಕೂಡ ಒಂದು ಕಥೆಯಲ್ಲಿ ಹೇಳ್ತಾರೆ. ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿವಲ್ಲನೋ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ನೀನು ಭಕ್ತಿಯಿಂದ ಒಂದೇ ಒಂದು ತುಳಸಿ ದಳವನ್ನು ನೀನು ಸಮರ್ಪಣೆ ಮಾಡಿದ್ರು ಸಾಕಪ್ಪ, ನಾನು ತೃಪ್ತನಾಗ್ತೀನಿ ಅಂತ ಹೇಳ್ತಾರೆ. ಅಂತಹ ತುಳಸಿ ಆರಾಧನೆಯನ್ನು ಮಾಡುವಂತಹ ಬಹಳ ವಿಶೇಷವಾದಂತಹ ಸಂದರ್ಭ. ಇದನ್ನು ಚಾತುರ್ಮಾಸ ವ್ರತ ಅಂತ ಹೇಳಿ ಕರೀತಾರೆ. ಆಷಾಢ ಮಾಸದಿಂದ ಹಿಡಿದು ಕಾರ್ತೀಕ ಮಾಸದ ದ್ವಾದಶಿ, ಉತ್ಥಾನ ದ್ವಾದಶಿ ಅಂತ ಹೇಳಿ ಕರೀತಾರೆ. ಅಲ್ಲಿವರೆಗೂ 4 ತಿಂಗಳುಗಳ ಕಾಲ ಚಾತುರ್ಮಾಸ ವ್ರತ ಅಂತ ಹೇಳಿ ಕರೀತಾರೆ. ಮೊದಲನೇದಾಗಿ ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳ್ತಾರೆ. ಭಗವಂತನಿಗೆ ದಕ್ಷಿಣಾಯನ ಅನ್ನೋದು ರಾತ್ರಿ, ಹಾಗೆ ಉತ್ತರಾಯಣ ಅನ್ನೋದು ಹಗಲು ಅಂತ ಹೇಳಿ ಒಂದು ವಿಚಾರ. ಉತ್ತರದ ಕಡೆ ಸೂರ್ಯನಾರಾಯಣ ಚಲಿಸುವಾಗ ಅದು ಉತ್ತರಾಯಣ, ದಕ್ಷಿಣದ ಕಡೆ ಮೇರು ಪರ್ವತದ ದಕ್ಷಿಣದ ಕಡೆ ಚಲಿಸುವಾಗ ಅದು ದಕ್ಷಿಣಾಯನ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಯಾಕೆ ದೇವಿ ಆಷಾಢ ಶುಕ್ರವಾರಗಳಲ್ಲಿ ಮತ್ತು ಶ್ರಾವಣ ಶುಕ್ರವಾರಗಳಲ್ಲಿ ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ, ಆಷಾಢ ಮಾಸದಲ್ಲಿ ಏನು ಕೆಲಸ ಕಾರ್ಯಗಳಿರಲ್ಲ, ಶುಭ ಕಾರ್ಯಗಳು ಮಾಡೋಕ್ಕಾಗಲ್ಲ, ದಂಪತಿಗಳು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಬರ್ತಾರೆ. ಅದಿರ್ಬೋದು, ಅದು ಒಂದು ಕಾರಣ ಇರ್ಬೋದು. ಆದರೆ ದೈವಿಕವಾದ ಕಾರಣ ಏನು ಅಂತಂದರೆ, ಶಿವಶಕ್ತಿಯರು ರಮಣರು ಭೂಮಿಯಲ್ಲಿ ಒಟ್ಟಾಗಿ ಸಂಚಾರ ಮಾಡುವಂತಹ ಶುಭ ಪುಣ್ಯವಾದಂತಹ ಸಮಯ ಈ ಚಾತುರ್ಮಾಸ. ಅದಕ್ಕಾಗಿ ಎಲ್ಲ ಯತಿವರೇಣ್ಯರು ಕೂಡ ಚಾತುರ್ಮಾಸಗಳಲ್ಲಿ ಎಲ್ಲೂ ಸಂಚಾರ ಮಾಡದೆ ಒಂದೇ ಜಾಗದಲ್ಲಿ ಕುಳಿತು ಧರ್ಮ ಬೋಧನೆಯನ್ನು ಮಾಡ್ತಾ, ಅನುಷ್ಠಾನ ತಪಸ್ಸನ್ನು ಮಾಡ್ತಾ, ಅವರ ಅನುಷ್ಠಾನದ ಶಕ್ತಿ, ತಪಸ್ಸಿನ ಶಕ್ತಿಯನ್ನು ಅವರ ಅನುಯಾಯಿಗಳಿಗೆ, ಭಕ್ತರಿಗೆ ಧಾರೆ ಎರೆದು ಲೋಕ ಕಲ್ಯಾಣಾರ್ಥವಾದ ಒಂದು ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸ್ತಾರೆ ಅನ್ನೋದೇ ಚಾತುರ್ಮಾಸ ವ್ರತ ಅಂತ ಹೇಳಿ. ಇವಾಗ ಅದು ಕಮರ್ಷಿಯಲ್ಲಾಗಿ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಯತಿಶ್ರೇಷ್ಠರು ಮಾಡುವಂತಹ ನಮ್ಮ ಶೃಂಗೇರಿ ಜಗದ್ಗುರುಗಳ ಒಂದು ವಿಚಾರವನ್ನು ನಾವು ನೋಡೋದಾದರೆ, ಆ ಒಂದು ಚಾತುರ್ಮಾಸ ವ್ರತದಲ್ಲಿ ಅವರು ಪ್ರತಿನಿತ್ಯ ಅನುಷ್ಠಾನವಂತರು. ಅದರಲ್ಲಿ ಚಾತುರ್ಮಾಸದಲ್ಲಿ
ಬಹಳ ನಿಷ್ಠೆಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ಆ ತಪಶ್ಶಕ್ತಿಯನ್ನು ಲೋಕಕ್ಕೆ ಧಾರೆ ಎರೀತಾ ಇರ್ತಾರೆ. ಇದು ವರ್ಷಾನುಗಟ್ಟಲೆಯಿಂದ ನಡ್ಕೊಂಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ನಾವು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಯಾಸಿಗಳಲ್ಲ, ನಾವು ಯತಿಗಳಲ್ಲ, ನಮಗೆ ವ್ಯವಹಾರ, ಸಂಸಾರ ಎಲ್ಲ ರೀತಿಯಾದ ಜಂಜಾಟಗಳು ಇರುತ್ತೆ. ಇಂತಹ ಸಂದರ್ಭದಲ್ಲಿ ಶುಕ್ರವಾರದ ಸಂದರ್ಭದಲ್ಲಿ ದೇವಿಯ ಆರಾಧನೆಯನ್ನು ಮಾಡ್ತಾ ಹೋದರೆ ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ, ಆಷಾಢದಲ್ಲಿ ದೇವಿ ಮಹಾಕಾಳಿ ಸ್ವರೂಪಳಾಗಿ ತಾನು ಅತ್ಯಂತ ವಿಜೃಂಭಣೆಯಿಂದ ಶೋಭಿಸ್ತಾ ಇರ್ತಾಳೆ. ಹಾಗಾಗಿ ಆ ಶಿವಶಕ್ತಿಯರ ಒಂದು ಸಮಾಗಮ ಆಷಾಢ ಮಾಸದಲ್ಲಿ ನಡೆಯೋದರಿಂದ ಎಲ್ಲ ದೇವಿ ದೇವಾಲಯಗಳಲ್ಲಿ ಕೂಡ ವಿಶೇಷವಾದ ಪೂಜಾದಿಗಳನ್ನು ಮಾಡಬೇಕು. ಹಾಗೆ ಪ್ರತಿ ಶುಕ್ರವಾರ ಆಷಾಢ ಮಾಸದಲ್ಲಿ ಮನೆಯಲ್ಲೂ ಹಾಗೂ ದೇವಾಲಯಗಳು ಕೂಡ ಹೋಗಿ ದೇವಿಯ ಶಕ್ತಿಪೀಠಗಳ ದರ್ಶನವನ್ನು ಮಾಡಬೇಕು ಅನ್ನೋದು ನಮ್ಮ ಹಿರಿಯರು ಮಾಡ್ಕೊಂಬಂದಿರುವಂತಹ ಹಾಕೊಟ್ಟಿರುವಂತಹ ಒಂದು ಸಂಪ್ರದಾಯ. ಹಾಗೆ ಶ್ರಾವಣ ಮಾಸದಲ್ಲಿ ನಿಮಗೆಲ್ಲ ಗೊತ್ತಿದೆ, ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯೋ ನಿಂದಾಳೆ ಅಂತ. ಹೊಸದಾಗಿ ಮದುವೆ ಆಗಿರೋರೆಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ಈ ಗೌರಿಯ ಸೇವೆಯನ್ನು ಮಂಗಳವಾರ ಮಾಡಿ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಇಂತಹ ಒಂದು ಪವಿತ್ರವಾದಂತಹ ಆಷಾಢ ಮಾಸದಲ್ಲಿ ನಮಗೆ ಬರುವಂತಹದ್ದು ಶುಕ್ರವಾರ ದೇವಿಯ ಆರಾಧನೆಯಾದರೆ, ಗುರುಪೌರ್ಣಮಿಯ ದಿನ ಆ ಗುರುಗಳ ಆರಾಧನೆಯ ಒಂದು ವಿಶೇಷ. ಈ ಗುರುಗಳ ಆರಾಧನೆ ಗುರುಪೌರ್ಣಮಿಯ ದಿನ ಪ್ರಪ್ರಥಮವಾಗಿ ಮಾಡಿ ಆ 4 ಮಾಸಗಳು ಗುರುಗಳನ್ನು ಆರಾಧಿಸಿದ್ದೇ ಆದರೆ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಕಷ್ಟ ಕಾರ್ಪಣ್ಯಗಳು ಅಂತ ಹೇಳ್ತೀನಿ. ನಾವು ಕೆಲಸ ಮಾಡಿದ್ರೆ ಕಾಯಕವೇ ಕೈಲಾಸ, ಯಾವ ಗುರುನೂ ಬೇಡ, ಏನೂ ಬೇಡ ಅಂತ ನಾವು ಅಂದ್ಕೋಬಹುದು. ಆ ಕಾಯಕವೇ ಗುರು. ನಮಗೇನು ಅನ್ನ ಕೊಡುತ್ತಲ್ಲ ಅದೇ ಗುರು. ನಾವೇನು ಪ್ರಯತ್ನ ಮಾಡ್ತೀವಲ್ಲ, ನಮ್ಮ ದೇಹ ದಂಡಿಸ್ತೀವಲ್ಲ, ಆ ದಂಡಿಸೋದೇ ಗುರು. ನಮ್ಮ ದೇಹನೇ ನಮಗೆ ಗುರುವಾಗಿರ್ತಾನೆ. ಆದರೆ ನಮಗೆ ನೋಡ್ಕೊಳ್ಳೋಕ್ಕೆ ಯೋಗ್ಯತೆ ಇರಲ್ಲ. ಹಾಗಾಗಿ ಒಬ್ಬ ಮಾರ್ಗದರ್ಶಕರು ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ನಾವೇ ABCD ಬರೆದ್ಬಿಡಲ್ಲ, ನಾವೇ A ಬರೆದ್ಬಿಡಲ್ಲ, ನಾವೇ ಎಲ್ಲ ಕಲ್ತ್ಕೊಂಡ್ಬಿಡಲ್ಲ. ಮೊದಲು ಅಮ್ಮ ಹೇಳ್ಕೊಡ್ತಾಳೆ, ಆಮೇಲೆ ಪಾಠಶಾಲೆಗೆ ಕಳಿಸ್ತಾಳೆ, ಆಮೇಲೆ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಕೋಶ ಓದಿ ಜ್ಞಾನವನ್ನು ಪಡ್ಕೋ, ದೇಶವನ್ನು ಸುತ್ತಿ ಜ್ಞಾನವನ್ನು ಪಡ್ಕೋ ಅಂತ ಹೇಳ್ತಾರೆ. ಅದೇ ಗುರು. ಆ ಗುರುವಿನ ಮಾರ್ಗದರ್ಶನ ಯಾರು ನಾವೇ ಎಲ್ಲ ಮಾಡೋಕ್ಕಾಗಲ್ಲ. ಅದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು ಹೇಗೆ ಒಂದೇ ಸಮ ಫಟ್ ಅಂತ ಎಲ್ಲ ಕೆಲಸ ಮಾಡಿಬಿಡೋಕ್ಕಾಗೋದಿಲ್ಲ. ಒಬ್ಬ ಅಡುಗೆಯವ್ರನ್ನ ಇಟ್ಕೊಂಡ್ರೆ ಸಾವಿರಾರು ಜನಗಳಿಗೆ ಅಡುಗೆ ಮಾಡಬೇಕಾದ್ರೆ ಒಂದಷ್ಟು ಗುಂಪು ಸೇರಿ ಅಡುಗೆ ಮಾಡಬೇಕು. ಹಾಗೆ ಅಡುಗೆ ಮಾಡಿದ್ದನ್ನು ಬಡಿಸ್ಕೊಂಡು ಬೇಗ ಊಟ ಮಾಡಬಹುದು. ನಾನೇ 100 ಜನಗಳಿಗೆ ಅಡುಗೆ ಮಾಡ್ತೀನಿ, ನಾನೊಬ್ಬನೇ ಎಲ್ಲ ಮಾಡ್ತೀನಿ, 100 ಜನಕ್ಕೂ ನಾನೇ ಬಡಿಸ್ತೀನಿ, ಆ 100 ಜನಗಳ ಆದಮೇಲೆ ನಾನು ಊಟ ಮಾಡ್ತೀನಿ ಅಂದರೆ ಸೋತು ಸುಣ್ಣ ಆಗುತ್ತೆ. ಹಾಗೆ ನಮಗೆ ಆ ಒಂದು ಕೆಟಲಿಸ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಆ ಒಂದು ಯಾರು ಅನುಭವವುಳ್ಳಂತಹ ಅವರು ಇರ್ತಾರೋ ಅವರ ಜೊತೆಯಲ್ಲಿ ನಾವು ಸೇರಿಬಿಟ್ರೆ ನಮ್ಮ ಕೆಲಸ ಕಾರ್ಯಗಳು ಬೇಗ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ ನಾವು ನಮ್ಮ ಜೀವನದ ಗುರಿಯನ್ನು ಸಾಧನೆ ಮಾಡೋದಕ್ಕೆ, ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ, ನಮ್ಮ ಜೀವನದಲ್ಲಿ ದಿನನಿತ್ಯದ ವಹಿವಾಟನ್ನು ನಡೆಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ, ಈ ಗುರುಪೌರ್ಣಮಿಯ ಶುಭ ದಿನದಿಂದ ನಮ್ಮ ದತ್ತಪೀಠದಲ್ಲಿ ಸಾಕಷ್ಟು ಜನಕ್ಕೆ ನಾನು ದೃಷ್ಟಿ ವಿಚಾರಗಳನ್ನು ಹೇಳಿಕೊಟ್ಟಿದ್ದೆ. ನಿಮಗೆ ಶನಿ ದೋಷ ಇರಲಿ, ಗುರುವಿನ ಸಂಬಂಧವಾದ ದೋಷ ಇರಲಿ, ಹಿರಿಯರ ಶಾಪ ಇರಲಿ, ಸ್ತ್ರೀ ಶಾಪ ಇರಲಿ, ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಕೋರ್ಟು ಕಚೇರಿ ಮತ್ತೊಂದು ಮಗದೊಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇದೆ ಅನ್ನೋರಿಗೆ ಈ ದೃಷ್ಟಿ ವಿಚಾರವನ್ನು ನಾನು ತಿಳಿಸಿದ್ದೆ. ಮನೆಯಲ್ಲಿ ತೆಕ್ಕೊಳ್ಳಿ ಅಂತಂದರೆ ಅಯ್ಯೋ ಏನಾಗುತ್ತೋ, ಇನ್ನೇನಾಗುತ್ತೋ, ಮತ್ತೇನಾಗುತ್ತೋ ಅಂತ ಸಾಕಷ್ಟು ಕಡೆ ದೇವಿಯ ದೇವಾಲಯಗಳಲ್ಲಿ ಕೂಡ ತಡೆ ನಿವಾರಣೆ ಅಂತ ಹೇಳಿ ಒಂದು ಸೇವೆಯನ್ನು ಇಟ್ಟಿರ್ತಾರೆ. ಹಾಗೆ ನಮ್ಮ ದತ್ತಪೀಠದಲ್ಲಿ ಕೂಡ ನಾನು ತೆಂಗಿನಕಾಯಿ ಮತ್ತು ಕರಿದಾರದ ದೃಷ್ಟಿಯನ್ನು ನಾನು ಹೇಳಿಕೊಟ್ಟಿದ್ದೆ. ಯಾರ್ಯಾರಿಗೆ ಈ ಒಂದು ಸಮಸ್ಯೆಗಳಿದೆಯೋ ಅದೇನೇ ಸಮಸ್ಯೆಗಳಿರಲಿ, ಗುರುಪೌರ್ಣಮಿಯ ದಿನ ಪ್ರತಿ ಪೌರ್ಣಮಿ, ಗುರುಪೌರ್ಣಮಿಯಿಂದ ಶುರು ಮಾಡಿ ಪ್ರತಿ ಪೌರ್ಣಮಿ, ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಭಾನುವಾರಗಳಲ್ಲಿ ಈ ದೃಷ್ಟಿ ನಿವಾರಣೆಯ ಒಂದು ವಿಚಾರವನ್ನು
ನಾವು ನಮ್ಮ ಗುರುಗಳ ಸಾನ್ನಿಧ್ಯದಲ್ಲೇ ಗುರುಗಳ ಆಜ್ಞೆಯನ್ನು ಪಡೆದು ವನದುರ್ಗಾ ಮಾತೆಯ ಒಂದು ಕೃಪಾಶೀರ್ವಾದದಿಂದ ದೃಷ್ಟಿ ನಿವಾರಣೆ ಸೇವೆಯನ್ನು ನಾವು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಮುಂಚೆ ನಾನು ಸಾಕಷ್ಟು ತೋರಿಸಿದ್ದೆ ಕೂಡ. ಬಿಳಿ ಸಾಸಿವೆಯಿಂದ ದೃಷ್ಟಿ ತೆಗೆದು ಹೋಮ ಮಾಡುವಂತಹ ಒಂದು ವಿಧಾನವನ್ನು ಕೂಡ ನಾವು ಮಾಡ್ತಾಯಿದ್ವಿ. ಅದೇ ಪ್ರಕಾರ ತೆಂಗಿನಕಾಯಿ ಮತ್ತು ದಾರದ ದೃಷ್ಟಿ ನಿವಾರಣೆಯನ್ನು ಕೂಡ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದೆ. ಸಾಕಷ್ಟು ಜನ ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಒಂದು ಲಾಭ, ಅವ್ರಿಗೆ ಆಗ್ತಾ ಇರುವಂತಹ ಲಾಭವನ್ನು ನೀವೇ ವಿಚಾರ ಮಾಡ್ಕೋಬಹುದು. ದತ್ತನ ಸಾನ್ನಿಧ್ಯದಲ್ಲಿ ಬಂದು, ಅದರಲ್ಲಿ ಪೌರ್ಣಮಿಯ ದಿನ, ಗುರು ಪೌರ್ಣಮಿ ದಿನ ನಾನು ಹೇಳಿದ್ದೀನಿ, 2 ತೆಂಗಿನಕಾಯಿ, 5 ವೀಳ್ಯದೆಲೆ ಅಡಿಕೆಗಳನ್ನು ತಂದು ಅದರ ಜೊತೆಯಲ್ಲಿ ನಿಮ್ಮ ಶಕ್ತ್ಯಾನುಸಾರವಾದ ಕಾಣಿಕೆ, ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುವಂಥ ವಿಧಿ ವಿಶೇಷವಾಗಿರ್ತಕ್ಕಂಥದ್ದು ಗುರು ಪೌರ್ಣಮಿಯ ದಿನದಲ್ಲಿ ಮಾಡಿದಾಗ ಗುರುಗಳಿಗೆ ಭಿಕ್ಷಾವಂದನೆಯನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ಅತ್ಯುನ್ನತವಾದ ಶ್ರೇಯಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಲಕರಣೆ ಸಿಕ್ಕತ್ತೆ. ಒಂದು ಒಳ್ಳೆಯ ಶಕ್ತಿ ನಮ್ಮ ಜೊತೆಗೂಡುತ್ತೆ ಅಂತ ಹೇಳಿದ್ದೆ. ಅದರ ಜೊತೆಯಲ್ಲಿ ಮನೆಯಿಂದ ಬರುವಾಗ ಎಷ್ಟು ಜನ ಇದ್ದೀರಿ? ಒಬ್ಬರು ಮನೆಯಿಂದ ಬರೋವಾಗ ಒಬ್ಬರಿಗೆ 1 ಕಾಯಿ ಮತ್ತು ಅವರ ಅಳತೆಯ 7 ಸಲ ಅಳತೆ. 5 ಅಡಿ ಇದ್ದೀರಿ ಅಂತಂದರೆ 35 ಅಡಿ ಉದ್ದದ ಕರಿ ದಾರ ಕಟ್ ಮಾಡದೆ ತರಬೇಕು. ಕಾಟನ್ ದಾರನೇ ತರಬೇಕು. ಒಂದು ಸ್ವಲ್ಪ ಕರ್ಪೂರವನ್ನು ತರಬೇಕು. ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಬರಬೇಕು. ಈ ಏನು ಭಿಕ್ಷೆ ತರ್ತೀರಿ ಆ ಭಿಕ್ಷೆಯ ಜೊತೆಯಲ್ಲಿ ಸೇರಿಸಬಾರ್ದು, ಅಥವಾ ಏನು ಗುರುಗಳಿಗೆ ಫಲ ಸಮರ್ಪಣೆ ಮಾಡ್ತೀವಿ ಆ ಫಲದ ಜೊತೆ ಇದನ್ನು ಇಡಬಾರ್ದು. ಇದಕ್ಕೆ ಒಂದು ಬೇರೆ ಬ್ಯಾಗ್ ಇಟ್ಕೊಂಡು ಆ ಬ್ಯಾಗಲ್ಲಿ ನಿಮ್ಮ ಮನೆಯಲ್ಲಿ 2 ಇದ್ದರೆ 2 ತೆಂಗಿನಕಾಯಿ, 4 ಜನ ಇದ್ದರೆ 4 ತೆಂಗಿನಕಾಯಿ, 5-6 ಜನ ಇದ್ದರೆ 6 ತೆಂಗಿನಕಾಯಿ, ಈ ರೀತಿ ತೆಂಗಿನಕಾಯಿ ಮತ್ತು ಕರಿ ದಾರವನ್ನು ನೀವು ಮನೆಯಲ್ಲಿ ನೀವು ದೃಷ್ಟಿಯನ್ನು ತೆಕ್ಕೊಂಡು ಮನೆಗೂ ತೆಕ್ಕೊಂಡು ಇಲ್ಲಿ ಬರಬೇಕು. ಇಲ್ಲಿ ಬಂದ ಮೇಲೆ ನಾನು ಆ ವಿಧಾನವನ್ನು ಹೇಳ್ಕೊಡ್ತೀನಿ, ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಆ ಮಂತ್ರ ಜಪವನ್ನು ಮಾಡಿಕೊಳ್ತಾ ಇಲ್ಲಿ ದೃಷ್ಟಿಯನ್ನು ತೆಗೆದು ಅದನ್ನು ವಿಸರ್ಜನೆ ಮಾಡಬೇಕು. ಅದಾದ ನಂತರ ಮಹಾಮಂಗಳಾರತಿ ಆದಮೇಲೆ ತೀರ್ಥ ಸ್ನಾನವನ್ನು ಮಾಡಿಸ್ತೀನಿ. ನಾನೇ ಖುದ್ದು ನಿಂತು ದತ್ತನನ್ನು ತಲೆ ಮೇಲಿಟ್ಟು ನಿಮಗೆ ತೀರ್ಥ ಸ್ನಾನವನ್ನು ಮಾಡಿಸ್ತೀನಿ. ಎಷ್ಟೋ ಜನ, ಲಕ್ಷಾಂತರ ಜನ ಈ ತೀರ್ಥ ಸ್ನಾನದ ಲಾಭವನ್ನು ಈಗಾಗಲೇ ಪಡ್ಕೊಂಡಿದೆ. ಅಪಸ್ಮಾರಾದಿ ವ್ಯಾಧಿಗಳನ್ನು ನಿವಾರಣೆ ಮಾಡಿದೆ, ಚರ್ಮ ರೋಗವನ್ನು ನಿವಾರಣೆ ಮಾಡಿದೆ ತೀರ್ಥ ಸ್ನಾನ. ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗವನ್ನು ಈಗ ಕೂಡ ಒಬ್ಬರು ಬಂದು ಹೇಳ್ಬಿಟ್ಟು ಹೋದರು, ಮಗನ ಮದುವೆ ನಿಶ್ಚಯ ಆಯಿತು ಅಂತ. ಎಷ್ಟೇ ಹುಡುಕಿದ್ರೂ ಸಿಗ್ತಾ ಇಲ್ಲ ಅನ್ನೋರು ಇಲ್ಲಿ ಬಂದು 3 ಸಲ ತೀರ್ಥ ಸ್ನಾನ, 3 ಸಲ ಭಿಕ್ಷೆ ಸಮರ್ಪಣೆ ಮಾಡೋದರಿಂದ ಅವರು ಆ ಮದುವೆ ಆಗದಿರ ಇರುವಂತಹ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡ್ಕೊಂಡಿದ್ದಾರೆ. ನಮ್ಗೆ ಆ ದೋಷ ಇದೆ, ಈ ದೋಷ ಇದೆ, ಏನು ಕದಳಿ ವಿವಾಹ ಮಾಡಿಸ್ಬೇಕು, ಕುಂಭ ವಿವಾಹ ಮಾಡಿಸ್ಬೇಕು, ರಾಹು ಲಗ್ನದಲ್ಲಿ, ರಾಹು ಮನೆಯಲ್ಲಿ, ರಾಹು ಇನ್ನೊಂದು ಏನೇನು ಸಾವಿರಾರು ಜಾತಕ ದೋಷಗಳು ಅಂತ ಹೇಳ್ತಾರೋ ಆ ಜಾತಕ ದೋಷಗಳಿಗೆಲ್ಲ ಪರಿಹಾರ ದತ್ತನ ಸಾನ್ನಿಧ್ಯದಲ್ಲಿ ಕೇವಲ ಭಿಕ್ಷೆಯ ಸಮರ್ಪಣೆ ತೀರ್ಥ ಸ್ನಾನದಿಂದ ಆಗತ್ತೆ. ನಿಮಗದೇನು ಶನಿ 7.5 ಇದೆಯೋ, ಇನ್ನೊಂದಿದೆಯೋ, ಮತ್ತೊಂದಿದೆಯೋ, ಯಾವುದಕ್ಕೂ ಭಯ ಪಡಬೇಡಿ. ಭಯ ಅನ್ನೋದಿಲ್ಲ. ಭಯಕೃತ್ ಭಯನಾಶನಃ. ಭಗವಂತ ನಮಗೆ ಭಯವನ್ನು ಕೊಟ್ಟರು ಆ ಭಯವನ್ನು ನೀಡೋದಕ್ಕೆ ನಮ್ಮ ಹಿಂದಲೇ ಇರ್ತಾನೆ. ಶಿಷ್ಯನು ಗುರುಗಳ ಮರೆತರು, ಗುರುಗಳು ಶಿಷ್ಯನೆಂದಿಗೂ ಕೈ ಬಿಡರು. ಜನ್ಮಾಂತರದಲ್ಲಿ ಸಲ್ಲಿಸಿದ ಸೇವೆಯ ನೆನೆಸುತ್ತ ಇಂದಿಗೂ ಬರುತ್ತಿಹರು ಅಂತ ಗುರುಗಳು ನಮ್ಮ ಜೊತೆಯಲ್ಲೇ ಇರ್ತಾರೆ. ಅದರಿಂದ ಆತಂಕ ಪಡಬೇಡಿ. ಗುರುಪೌರ್ಣಮಿಯ ಶುಭ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ನೀವೇ ಅಭಿಷೇಕವನ್ನು ಮಾಡಬಹುದು. ಮೊದಲನೇದು. 2ನೇದು ದತ್ತನಿಗೆ ಭಿಕ್ಷೆ ಸಮರ್ಪಣೆ. 3ನೇದು ದತ್ತನಿಗೆ ಮೂಲಮಂತ್ರ ಹೋಮದ ಕಾರ್ಯಕ್ರಮ ನಡೆಯುತ್ತೆ. 4ನೇದು ದೃಷ್ಟಿ ನಿವಾರಣೆ ಮತ್ತು ತೀರ್ಥ ಸ್ನಾನದ ಕಾರ್ಯಕ್ರಮ, ಅನ್ನದಾನ ಪ್ರಸಾದ ಕಾರ್ಯಕ್ರಮ ಇರುತ್ತೆ. ಪ್ರತಿಯೊಬ್ಬರೂ ಈ ಒಂದು ಸದವಕಾಶವನ್ನು ಸದುಪಯೋಗಪಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಅನೇಕ ವಿಧವಾದ ಪ್ರಾರಬ್ಧ ಕರ್ಮ ವಶಾತ್ ಕಷ್ಟಗಳು ಏನೇನಿದೆ ಅವೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಕೃತಾರ್ಥರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.